ಬೆಳಗಾವಿ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಮತ್ತೆ ವಹಿವಾಟು ಚುರುಕಾಗಿ ನಡೀತಾ ಇದೆ. ಮತ್ತೆ ಗೋವಾ, ಮಹಾರಾಷ್ಟ್ರ ಸೇರಿ ವಿದೇಶಕ್ಕೆ ರೈತರ ತರಕಾರಿ ರಫ್ತಾಗ್ತಾ ಇದೆ. ಯಾಕೆಂದ್ರೆ ಸ್ಟಾಪ್ ಆಗಿಬಿಟ್ಟಿರೋದು ಎಪಿಎಂಸಿ ಕೇಂದ್ರ ಸರ್ಕಾರದ ಕಾಯ್ದೆ ಇತ್ತಲ್ವಾ, ಎಪಿಎಂಸಿ ಕಾಯ್ದೆ. ಹಾಗಾಗಿನೇ ಈಗ ಮತ್ತೆ ಹಳೆಯ ಗತವೈಭವ ಅಂತ ಹೇಳ್ಬೋದು ರೈತರ ಮಾರುಕಟ್ಟೆ. ಉತ್ತರ ಕರ್ನಾಟಕದ ಬಹಳ ದೊಡ್ಡ ಮಾರ್ಕೆಟ್ ಇದು. ಸರ್ಕಾರದಿಂದ 100 ಕೋಟಿ ವೆಚ್ಚದಲ್ಲಿ ಎಪಿಎಂಸಿ ನಿರ್ಮಾಣ ಆಗಿತ್ತು. ಎಪಿಎಂಸಿ ಕಾಯ್ದೆಯಿಂದ 3 ವರ್ಷಗಳ ಕಾಲ ಬಂದ್ ಆಗಿತ್ತು. ಈಗ ವಾಪಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ಬಂದ್ ಆಗಿದೆ. ಹೀಗಾಗಿ ರೈತರು ವರ್ತಕರಿಂದ ಎಪಿಎಂಸಿ ತುಂಬೆ ತುಳುಕ್ತಾ ಇದೆ. ಈಗ ರೈತರಿಂದ ಯೋಗ್ಯ ದರದಲ್ಲಿ ತರಕಾರಿ ಖರೀದಿ ಮಾಡ್ತಿದ್ದಾರೆ ವರ್ತಕರು. ಎಪಿಎಂಸಿ ಮಾರುಕಟ್ಟೆ ಆರಂಭದಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಆದಾಯ ಹರಿದು ಬರುತ್ತೆ. ನೋಡಿ, ಅಲ್ಲಿನ ಒಂದು ತರಕಾರಿಗಳು ವಿದೇಶಗಳಿಗೆ ರಫ್ತಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರದ ಮಹತ್ವದ ಆದೇಶದ ಫಲವಾಗಿ ಎಲ್ಲಿ ಮುಚ್ಚಿ ಹೋಗುವಂಥ ಹಂತದಲ್ಲಿದ್ದಂಥ ಬೆಳಗಾವಿಯ ಎಪಿಎಂಸಿ ತರಕಾರಿ ಮಾರುಕಟ್ಟೆಗೆ ಈಗ ಮತ್ತೆ ಜೀವ ಬಂದಿದೆ ಅಂತ ಹೇಳ್ಬೋದು. ಈಗ ನಾವು ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ತರಕಾರಿ ಮಾರುಕಟ್ಟೆಯಲ್ಲಿ ಇದನ್ನು ತೋರಿಸಿದ್ವಿ. ಹೋಲ್ಸೇಲ್ ತರಕಾರಿ ಮಾರುಕಟ್ಟೆ ಇದು. ಈ ಒಂದು ಹೋಲ್ಸೇಲ್ ತರಕಾರಿ ಮಾರುಕಟ್ಟೆಯಲ್ಲಿ ಈಗ ಒಂದು ಜೀವ ಕಳೆ ಬಂದಿದೆ. ಕಳೆದ 3 ವರ್ಷಗಳಿಂದ ಈ ಒಂದು ಎಪಿಎಂಸಿಯ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಯಾವುದೇ ವಹಿವಾಟುಗಳಿರಲಿಲ್ಲ. ಇಲ್ಲಿ ವರ್ತಕರು ಕೂಡ ಸಾಲದಿಂದ ತತ್ತರಿಸಿ ಹೋಗಿದ್ರು. ಯಾವಾಗ ಒಂದು ರಾಜ್ಯ ಸರ್ಕಾರ ಈ ಒಂದು ಎಪಿಎಂಸಿ ಕಾಯ್ದೆಯನ್ನು ವಾಪಸ್ ಪಡೆದುಕೊಳ್ತು, ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿತ್ತು. ಮೊದಲಿಗೆ ಬೆಳಗಾವಿಯ ಹೊರವಲಯದಲ್ಲಿರ್ತಕ್ಕಂಥ ಜೈ ಕಿಸಾನ್ ಮಾರುಕಟ್ಟೆಯ ಅನಧಿಕೃತವಾಗಿ ಅಂದರೆ ಸತ್ತ ವ್ಯಕ್ತಿ ಹೆಸರ ಮೇಲೆ ಎಣ್ಣೆ ಮಾಡಿಕೊಂಡು ಅಲ್ಲಿ ಆ ಭೂಮಿ ಎಣ್ಣೆ ಪರಿವರ್ತನೆ ಮಾಡಿದ್ರು. ಅದನ್ನು ಆ ಒಂದು ಆದೇಶವನ್ನು ಬೂಡಾದವರು ರದ್ದು ಮಾಡ್ತಾರೆ. ತದನಂತರ ಕೃಷಿ ಮಾರುಕಟ್ಟೆ ಇಲಾಖೆ ನಿರ್ದೇಶಕರಿಂದ ಆ ಒಂದು ಖಾಸಗಿ ಬಾಜಿ ಮಾರ್ಕೆಟ್ಗೆ ಅನುಮತಿ ಕೊಟ್ಟಿದ್ರು. ಅನುಮತಿಯನ್ನು ಕೂಡ ಲೈಸೆನ್ಸನ್ನು ಕೂಡ ರದ್ದು ಮಾಡ್ತಾರೆ. ತದನಂತರ ಈಗ ಒಂದು ಅಂಶ ಏನಂದರೆ, ಬೆಳಗಾವಿ ಮಹಾನಗರ ಒಂದು ಖಾಸಗಿ ಮಾರುಕಟ್ಟೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಟ್ಟಡ ಪರ್ಮಿಷನ್ ಪಡೆದುಕೊಳ್ಳಲಾಗಿದೆ. ಒಂದು ಸುಳ್ಳು ಮಾಹಿತಿನ ನೀಡಿ ಕಟ್ಟಡ ಪರ್ಮಿಷನ್ ಪಡೆದುಕೊಂಡಂಥ ಹಿನ್ನೆಲೆಯಲ್ಲಿ ಕೂಡ 7 ದಿನಗಳ ಒಳಗೆ ಉತ್ತರಿಸಬೇಕು ಅಂತ ಹೇಳಿ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬಾಜಿ ಮಾರ್ಕೆಟ್ ಖಾಸಗಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಜೊತೆಗೆ ಈಗ ಬೆಳಗಾವಿ ಎಪಿಎಂಸಿಯಲ್ಲಿರ್ತಕ್ಕಂಥ ಬಾಜಿ ಮಾರ್ಕೆಟ್ನಲ್ಲಿ ಒಂದಿಷ್ಟು ಈಗ ಜನಜಂಗುಳಿ ಇರ್ತಕ್ಕಂಥದ್ದು ಮತ್ತು 2 ಶಿಫ್ಟ್ನಲ್ಲಿ ಈಗ ರೈತರು ವಹಿವಾಟು ನಡೆಸ್ತಾ ಇದ್ದಾರೆ. ಈಗ ಖಾಸಗಿ ಮಾರ್ಕೆಟ್ ಬಂದ್ ಆಗಿದೆ ಅಂದರೆ ಯಾವ ರೀತಿ ಎಪಿಎಂಸಿಯಲ್ಲಿ ನಡೀತಾ ಇದೆ? ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ರು, ನಮ್ಮ MLAಗಳಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮು, ಅದೇ ರೀತಿ ನಮ್ಮ MLA ಆದಂಥ ಫಿರೋಜ್ ಶೇಟ್ ಅವರು, ಇವರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಎಲ್ಲ ನಮ್ಮ ಕಾರ್ಯಕಲಾಪಕ್ಕೆ ಅವರು ಬಹಳ ನಮಗೆ ಸ್ಫೂರ್ತಿ ಮಾಡಿದ್ದಾರೆ, ಬಹಳ ರೀತಿ ಸಹಾಯ ಮಾಡಿದ್ದಾರೆ. ಅವ್ರನ್ನ ಅಭಿನಂದನೆ ಸಲ್ಲಿಸ್ತೇವೆ ಅವರಿಗೆ. ಮೊದಲನೇದಾಗಿ ಪ್ರಮುಖವಾಗಿ ಮಾರ್ಕೆಟ್ ಯಾವ ರೀತಿ ಮಾರ್ಕೆಟ್ ನಡೀತೆ? ಮಾರ್ಕೆಟಲ್ಲಿ ಸುಮಾರಾಗಿ ನಮ್ಮ ತರಕಾರಿ ಮಾರುಕಟ್ಟೆ ಏನಿದೆ ಅಂದರೆ, ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 10 ಗಂಟೆಗೆ ಮುಗಿತೈತೆ. ಅದೇ ರೀತಿ ನಾವು ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆವರೆಗೆ ಮಾಡಬೇಕಂತ ವಹಿವಾಟು ಮಾಡಬೇಕಂತ ವಿಚಾರ ಇಟ್ಟುಕೊಂಡಿದ್ದೀವಿ. ಈ ಮುಂಚೆಲ್ಲ ನಾವು 3 ವರ್ಷ 8 ತಿಂಗಳಾಗಿತ್ತು ನಮ್ಮ ತರಕಾರಿ ಮಾರ್ಕೆಟ್ ಬಂದಾಗಿತ್ತು. ಈ ಕೆಲವೊಂದು ಅನಧಿಕೃತ ಆಗಿ ಅವರು ಲೈಸೆನ್ಸ್ ಎಲ್ಲ ಬಂದ್ ಮಾಡಿ ಲೈಸೆನ್ಸ್ ಎಲ್ಲ ರದ್ದಾಗಿದೆ. ಅದೇ ರೀತಿ ಅನಧಿಕೃತ ಕಟ್ಟಡ ಅಂತ ಹೇಳಿ ನೋಟಿಸು ಜಾರಿ ಮಾಡಿದ್ದಾರೆ. ಎಲ್ಲ ಕಾರಣಗಳಿಂದ ಖಾಸಗಿ ಮಾರುಕಟ್ಟೆ ಬಂದಾಗಿ ಈಗ ಬೆಳಗಾವಿ ನಮ್ಮ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭ ಆಗಿದೆ. ಎಲ್ಲ ಹರ್ಷೋತ್ಸವ ಇದೆ. ಈಗ ಪ್ರಮುಖವಾಗಿ ಎಷ್ಟು ಜನ ಅಲ್ಲಿ ವರ್ತಕರು ಇಲ್ಲಿ ಬರ್ತಾ ಇದ್ದಾರೆ? ಎಷ್ಟು ಅಂಗಡಿಗಳಿದಾವೆ? ಇನ್ನೂ ಅಲ್ಲಿ ಬರುವಂಥವ್ರಿಗೆ ಹಂಚಿಕೆ ಮಾಡೋಕೆ ಅಂಗಡಿಗಳಿದಾವೆ ಅಥವಾ ಇಲ್ವಾ? ಟೋಟಲ್ ನಮ್ಮ ಅಂಗಡಿ 260 ಅಂಗಡಿ ಇದ್ದಾವೆ. 100 ಹಂಚಿಕೆ ಆಗಿತ್ತು. ಇನ್ನೂ 154 ಅಂಗಡಿ ನಮ್ಮ ಮಳಿಗೆ ಶಿಲ್ಲಕ್ಕಿದ್ದಾವೆ. ಯಾರು ಬರ್ತಾರೆ ಅವ್ರಿಗೆಲ್ರಿಗೂ ಹಂಚಿಕೆ ಮಾಡುವಂಥ ಒಂದು ಇದೆ. ನಮ್ಗೆಲ್ಲರೂ ಎಲ್ಲರೂ ಕರ್ಕೊಂಡು ವ್ಯವಹಾರ ಮಾಡಬೇಕಂತ ವಿಚಾರ ಇದೆ. ತರಕಾರಿಗಳೇನು ಬೆಳೀತಾರೆ? ಬೆಳಗಾವಿ ತಾಲೂಕು ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಸುತ್ತಮುತ್ತ ಜನ ಬೆಳೆದಂಥ ತರಕಾರಿ ಬೆಳೆದಂಥ ರೈತರು ಈಗ ಎಪಿಎಂಸಿ ಮಾರ್ಕೆಟ್ಗೆ ಬರ್ತಾಯಿದ್ದಾರೆ. ಹಾಗಾಗಿ ಎಪಿಎಂಸಿ ಮಾರ್ಕೆಟ್ ಫುಲ್ ರಶ್ ಆಗಿ ಇಲ್ಲಿಂದ ತರಕಾರಿಗಳಿಗೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ನಾನಾ ಭಾಗಗಳು ರಫ್ತಾಗ್ತಾ ಇದೆ. ಯಾವುದೇ ರೀತಿಯ ರೈತರಿಗೆ ನಷ್ಟ ಆಗ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ರೈತರು ಮತ್ತು ವರ್ತಕರು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.